ಮುಂಬೈ ಇಂಡಿಯನ್ಸ್ ಯಾವಾಗಲೂ ಕೂಡ ಫೀನಿಕ್ಸ್ ಥರ ಎದ್ದು ಬರುವಂತಹ ಒಂದು ದಾಖಲೆಯನ್ನು ಹೊಂದಿದೆ. ಮುಂಬೈ ಇಂಡಿಯನ್ಸ್ ಸೋತರೂ ಕೂಡ ಗೆದ್ದು ಬರ್ತಾರೆ. ಹಾಗಾಗಿ ಮುಂಬೈ ಇಂಡಿಯನ್ಸ್ ಕಳೆದ ಹಿಂದಿನ 2-3 ಪಂದ್ಯಗಳಲ್ಲಿ ನಿರಂತರವಾಗಿ ಸೋಲು ಕಂಡವರು ಈಗಿನ ಕೊನೆ 2 ಪಂದ್ಯಗಳಲ್ಲಿ ಸತತವಾಗಿ ಗೆದ್ದಿದ್ದಾರೆ. ಅದು ಕೂಡ ಗೆದ್ದಿದ್ದು ಅನ್ಬೀಟಬಲ್ ಆಗಿದ್ದಂಥ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಗೆದ್ದು ಬರ್ತಾ ಇದ್ದಾರೆ. ಗೆದ್ದು ಬಂದ ನಂತರ ಈಗ ಮತ್ತೆ SRH ವಿರುದ್ಧ ಮತ್ತೊಂದು ಬಲಿಷ್ಠ ತಂಡವನ್ನು ಸೋಲಿಸಿದೆ ಮುಂಬೈ. ವಾಂಖೆಡೆಯಲ್ಲಿ ಮುಂಬೈ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಆರಂಭದಲ್ಲೇ ಲಕ್ ಮುಂಬೈ ಪರವಾಗಿಯೇ ಬಂತು ಅಂತ ಹೇಳ್ಬೋದು. ಬ್ಯಾಟಿಂಗ್ ಆರಂಭಿಸಿದ್ದು SRH, ಯಾಕೆಂದರೆ ಟಾಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡ್ರು. ಇಲ್ಲಿ ಹಾರ್ದಿಕ್ ಪಾಂಡ್ಯ ಬುದ್ಧಿವಂತಿಕೆಯಲ್ಲಿ ವಾಂಖೆಡೆಯಲ್ಲಿ ಡ್ಯೂ ಬರ್ಬೋದು ಅನ್ನೋ ಕಾರಣಕ್ಕೆ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯ ಬೌಲಿಂಗ್ ಪ್ರದರ್ಶನವನ್ನು ಕೂಡ ನೀಡಿದರು. ಯಾಕೆಂದರೆ ಸನ್ರೈಸರ್ಸ್ ಹೈದರಾಬಾದ್ ಅಂದರೆ ಮಿನಿಮಮ್ 200 ಸ್ಕೋರ್ ಮಾಡ್ತಾರೆ ಅಂತ ಇತ್ತು. ಆದರೆ 162ಕ್ಕೆ ಅವ್ರನ್ನ ಕಟ್ ಹಾಕಿದ್ರು. ಆಲ್ಔಟ್ ಆಗಿರಲಿಲ್ಲ, 5 ವಿಕೆಟ್ ಅಷ್ಟೇ ಹೋಗಿದ್ದು. ಬೌಲಿಂಗ್ ದಾಳಿಯಲ್ಲಿ ನಿಖರವಾದಂಥ ಬೌಲಿಂಗ್ ದಾಳಿಯನ್ನು ಮಾಡಿದರು. ಅದು ಜಸ್ಪ್ರೀತ್ ಬುಮ್ರಾ ಇರಲಿ, ವಿಲ್ ಜಾಕ್ಸ್ ಎಸ್ಪೆಷಲಿ ಕಳೆದ ಸೀಸನ್ ಬೆಂಗಳೂರಿನಲ್ಲಿದ್ದವರು ಸ್ಪಿನ್ ದಾಳಿಯಿಂದ ಕಟ್ ಹಾಕಿದರು. 2 ವಿಕೆಟ್ಗಳನ್ನು ಕೂಡ ತಗೊಂಡ್ರು. ಹಾಗೆ ಟ್ರೆಂಟ್ ಬೋಲ್ಟ್ ಎಲ್ಲ ಬೌಲರ್ಗಳು ಕೂಡ ಮುಂಬೈಗೆ ಸಾಥ್ ಕೊಟ್ಟರು. ಹಾಗೆ SRHನ್ನು ಕಟ್ ಹಾಕಿದರು. ಅದಾದ ನಂತರ ಮುಂಬೈ 18.1 ಓವರಲ್ಲೇ ಈ ಟಾರ್ಗೆಟನ್ನು ರೀಚ್ ಮಾಡ್ತು. ವಿಲ್ ಜಾಕ್ಸ್ ಬೌಲಿಂಗಲ್ಲಿ ಹೇಗೆ ಮಿಂಚಿದ್ರೋ ಬ್ಯಾಟಿಂಗಲ್ಲಿ ಕೂಡ 36 ರನ್ ಗಳಿಸಿದರು. ಎಲ್ಲರೂ ಕೂಡ ಯಾರು 50 ಆ ರೀತಿಯ ದೊಡ್ಡ ಮೊತ್ತವನ್ನು ಹೊಡೆದೇ ಇದ್ದರೂ ಕೂಡ ರಯಾನ್ ರಿಕಲ್ಟನ್ 31 ರನ್ನನ್ನು ಹೊಡೆದ್ರು. ರೋಹಿತ್ ಶರ್ಮಾ ಕೂಡ 26 ರನ್ನನ್ನು ಹೊಡೆದ್ರು. ಹೀಗೆ ಎಲ್ಲರೂ ಕೂಡ 20-30 ರನ್ಗಳ ಕಾಂಟ್ರಿಬ್ಯೂಷನ್ನ ಮೂಲಕ 166 ರನ್ನನ್ನು ತಲುಪಿ ನಿಧಾನಕ್ಕೆ ನಾವು ಪುಟಿದೆ ಹೇಳ್ತಾ ಇದ್ದೀವಿ. ಮುಂಬೈ ಇಂಡಿಯನ್ಸ್ 5 ಸಾರಿ ಚಾಂಪಿಯನ್ ಆಗಿದ್ದೀವಿ. ಆ ಟೀಮ್ ಯಾವತ್ತು ಬೇಕಾದರೂ ಎದ್ದು ಬರುತ್ತೆ. ಹಾಗಾಗಿ 7 ಪಂದ್ಯಗಳಲ್ಲಿ 3 ಗೆದ್ದಿರುವಂಥ ಮುಂಬೈ ಇಂಡಿಯನ್ಸ್ ಮುಂದಿನ 7ರಲ್ಲಿ ಇನ್ನು 5 ಗೆದ್ದು ನಾವು ಚಾಂಪಿಯನ್ ಮತ್ತೊಮ್ಮೆ ಪ್ಲೇ ಆಫ್ ರೇಸಲ್ಲಿ ಬರ್ತೀವಿ ಅಂಥೇಳಿ ಇಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಈ ವಾಂಖೆಡೆಯಲ್ಲಿ ಗೆದ್ದು.